ಓಂ ಪಾರ್ವತಿ ದೇವಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಮಹಾ ವಿಶೇಷವಾಗಿ ಮಹಾಗೌರಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥ ಪರ್ವದಿನ. ನವರಾತ್ರಿಗಳಲ್ಲಿ ವಿಶೇಷವಾಗಿ ಪ್ರತಿದಿನವೂ ಸಹ ಒಂದು ಶಕ್ತಿ ಸ್ವರೂಪಿಣಿಯನ್ನು ಆರಾಧನೆ ಮಾಡ್ಕೊಳ್ತಾ ಬರ್ತಾ ಇಂದು ಮಹಾಗೌರಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಈ ಮಹಾಗೌರಿಯ ಆರಾಧನೆಯಿಂದ ನಮಗೇನು ಫಲ ಸಿಗುತ್ತೆ, ಆ ತಾಯಿಯ ಸ್ವರೂಪ ಹೇಗಿರುತ್ತೆ, ಮತ್ತು ಆ ತಾಯಿಯ ಒಂದು ಶಕ್ತಿ ಹೇಗಿರುತ್ತೆ, ಆ ತಾಯಿಯ ವಿಶೇಷಗಳೇನು ಅಂತಕ್ಕಂಥ ಅದು ಅಂದರೆ 8ನೆಯ ದಿನ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥ ಈ ಮಹಾಗೌರಿಯ ಸ್ವರೂಪ ಹೇಗೆ. ಮಹಾಗೌರಿ ಅಂದರೆ ಶಕ್ತಿ ಸ್ವರೂಪಿಣಿ. ಅಷ್ಟಶಕ್ತಿಗಳಲ್ಲಿ ಈ ಒಂದು ಶಕ್ತಿ 8ನೇ ಶಕ್ತಿ ಯಾವುದು ಅಂದರೆ ಅದು ಮಹಾಗೌರಿಯ ಶಕ್ತಿ ಕೂಡ ಇದಾಗಿರುತ್ತೆ. ಈಗಾಗಲೇ ಸಪ್ತಮಿ, ನಾವು ಈಗಾಗಲೇ ಸಪ್ತಮಿಯನ್ನು 7:18 ಕಳೆದು ಅಷ್ಟಮಿ ಪ್ರಾರಂಭ ಆಗಿದೆ. ಈ ಅಷ್ಟಮಿ ಪ್ರಾರಂಭದ ಒಂದು ವಿಶೇಷಗಳನ್ನು ನಾವು ನೋಡ್ತಾ ಹಾಗೆಯೇ ಇಂದು ಮಹಾಗೌರಿ 10ನೇ ತಾರೀಕು 10ನೇ ತಿಂಗಳು ಮಹಾಗೌರಿಯನ್ನು ಆರಾಧನೆ ಮಾಡ್ಕೊಳ್ಳೋದು. ಈ ತಾಯಿಯ ಒಂದು ಆಕಾರವನ್ನು ಸ್ವರೂಪ ನೋಡಿದಾಗ ವೃಷಭದ್ವಾಹನೆ ಅಂದರೆ ವೃಷಭ ಅಂದರೆ ಎಲ್ಲೋ ಒಂದು ಕಡೆ ಗೋವಿನ ವಾಹನ ಇರ್ತಕ್ಕಂಥ ಆ ತಾಯಿ ಕೂಡ ಆಗಿರ್ತಾರೆ. ಚತುರ್ಭುಜೆ, ಶ್ವೇತವರ್ಣ, ಬಿಳಿಯ ಬಣ್ಣ, ಚತುರ್ಭುಜೆ, 4 ಕೈಗಳಿರ್ತಕ್ಕಂಥದ್ದು. ಹಾಗೆ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರ ಇರ್ತಕ್ಕಂಥದ್ದು, ಕೆಳಗಿನ ಬಲಗೈಯಲ್ಲಿ ತ್ರಿಶೂಲ, ಹಾಗೆ ಮೇಲಿನ ಎಡಗೈಯಲ್ಲಿ ಡಮರು ಇರ್ತಕ್ಕಂಥದ್ದು, ಹಾಗೆ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇರ್ತಕ್ಕಂಥ ಈ ತಾಯಿ ಇಂದು ನಾವು ದುರ್ಗಾಷ್ಟಮಿಯನ್ನು ಕೂಡ ಆಚರಣೆ ಮಾಡ್ಕೊಳ್ತೀವಿ. ಮಹಾಗೌರಿಯ ಉಪಾಸನೆ ಮಾಡ್ಕೊಳ್ಳೋದು, ಅಲೌಕಿಕ ಸಿದ್ಧಿಗಳು, ಸಿದ್ಧಿಗಳನ್ನು ಪಡ್ಕೊಳ್ಳೋಕ್ಕೆ ಈ ತಾಯಿಗೆ ನಾವು ಇವತ್ತಿನ ದಿವಸ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿದ್ದೆ ಆದರೆ ಸಿದ್ಧಿಗಳು ಬರುತ್ತೆ, ಲಕ್ಷ್ಮೀರು ಒಲಿತಾರೆ, ದಿಕ್ಕುಗಳಿಂದ ಬರ್ತಕ್ಕಂಥ ದೋಷಗಳು ಕೂಡ ನಾವು ಮುಕ್ತರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿಶೇಷ ಪರ್ವ ದಿನ ಕೂಡ ಇದಾಗಿರುತ್ತೆ. ಈ ಒಂದು ಆ ತಾಯಿ ಆರಾಧನೆಯಿಂದ ನಮಗೆ ಏನಾಗುತ್ತೆ, ಯಾವುದೋ ಒಂದು ಸಿಚುಯೇಷನ್, ಯಾವುದೋ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ಗೊತ್ತಿಲ್ಲದೇ ನಾವು ತಪ್ಪು ಮಾಡೋಕ್ಕೆ ಹೋಗ್ಬಿಡ್ತೀವಿ. ಆ ತಪ್ಪನ್ನು ಬೇಡ ಇಲ್ಲಿ ಈ ಥರದ್ದು ನಡ್ಕೋಬೇಡ ಅಂತಕ್ಕಂಥ ಒಂದು ಅಗೋಚರವಾದ ಒಂದು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಆ ಭಾವನೆಯನ್ನು ಉಂಟು ಮಾಡಿಕೊಳ್ಳೋಕ್ಕೆ ಈ ಒಂದು ಮಹಾಗೌರಿಯನ್ನು ಆರಾಧನೆ ಮಾಡ್ಕೊಳ್ಬೇಕು. ಯದ್ಭಾವಂ ತದ್ಭವತಿ, ಯಥಾವಿಧಿಯಾಗಿ ಈಗಾಗಲೇ ಘಟಸ್ಥಾಪನೆ ಮಾಡಿದ್ದೀರಾ, ಆ ಘಟಸ್ಥಾಪನೆಯ ಮುಖೇನ ಈ ಮಹಾಗೌರಿಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಈ ತಾಯಿಗೆ ಇಂದು ಯಾವ ನೈವೇದ್ಯ ಇಡಬೇಕು, ಅಷ್ಟಮಿ ದಿನ ಯಾವ ನೈವೇದ್ಯ ಇಡಬೇಕು, ಆ ನೈವೇದ್ಯದಿಂದ ಆ ತಾಯಿ ತೃಪ್ತರಾಗ್ತಾರೆ. ಆ ತಾಯಿ ನಮ್ಮ ಮನೆಯಲ್ಲಿ ಆ ಒಂದು ಪ್ರಸಾದವನ್ನು ಸ್ವೀಕಾರ. ಯಾಕೆಂದರೆ ಅತಿಥಿಗಳು ಮನೆಗೆ ಬಂದಾಗ ನಾವೇನಾಗುತ್ತೆ, ಅವ್ರಿಗೇನೋ ತಿನ್ನೋಕ್ಕೋ ಅಥವಾ ನೀರು, ಎಳನೀರು, ಜ್ಯೂಸೋ ಏನೋ ಕೊಡ್ತೀವಿ. ಆ ಕೊಟ್ಟಾಗ ಅವರು ಸಂತೃಪ್ತಿಯಿಂದ ಮನೆಯಿಂದ ನಗ್ನಗ್ತಾ ಖುಷಿಯಾಗಿ ಹೋಗ್ತಾರೆ. ಅದೇ ರೀತಿ ಇಂದು ನಮ್ಮ ತಾಯಿ ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ತಾಯಿಗೆ ಯಾವ ನೈವೇದ್ಯ ಅಂದರೆ ತೆಂಗಿನಕಾಯಿಯಿಂದ ಮಾಡಿದಂತಹ ಸಿಹಿ ಪದಾರ್ಥ, ತೆಂಗಿನಕಾಯಿಯಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನು ಇಂದು ಈ ತಾಯಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಿದ್ರೆ ನಮಗೆ ಸಿದ್ಧಿಗಳ ಜೊತೆಗೆ ನಮಗೆ ಆ ತಾಯಿಯ ಕೃಪೆ ಸಿಗ್ತಕ್ಕಂಥ ಸಾಧ್ಯತೆ ಬಹುಮಟ್ಟಿಗೆ 100% ಆಗೇ ಆಗುತ್ತೆ. ಶುಭ ಆಗುತ್ತೆ, ಒಳ್ಳೆಯದಾಗತ್ತೆ, ಎಲ್ಲವೂ ಕೂಡ ಶುಭ ಆಗುತ್ತೆ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.